In this video, I am explaining the ninth program of PUC first year computer science. ಈ ಪ್ರೋಗ್ರಾಮ್ ಅಲ್ಲಿ ಪೈಥಾನ್ ಪ್ರೋಗ್ರಾಮ್ ಟು ಪ್ರಿಂಟ್ ದ ಟೇಬಲ್ ಆಫ್ ಎ ಗಿವನ್ ನಂಬರ್ ಅಂತ ಕೊಟ್ಟಿದೆ. ಅಂದ್ರೆ ಯೂಸರ್ ಇಂದ ಒಂದು ನಂಬರ್ನ ಅಕ್ಸೆಪ್ಟ್ ಮಾಡ್ಕೋಬೇಕು, ಆ ಒಂದು ನಂಬರ್ನ ರೀಡ್ ಮಾಡಿ ಆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಮಲ್ಟಿಪ್ಲಿಕೇಶನ್ ಟೇಬಲ್ನ ಬರೀಬೇಕು ಅಥವಾ ಟೇಬಲ್ನ ಬರೀಬೇಕು. ಈಗ ಫಾರ್ ಎಕ್ಸಾಂಪಲ್ 10 ಅಂತ ಕೊಟ್ರೆ 10 ಇಂಟು 1 ಇಸ್ ಈಕ್ವಲ್ ಟು 10. ಅದೇ ರೀತಿ 10 ಇಂಟು 2 ಇಸ್ ಈಕ್ವಲ್ ಟು 20. ಅದೇ ರೀತಿ ನಮಗೆ 10 ಇಂಟು 10 ಇಸ್ ಈಕ್ವಲ್ ಟು 100. ಈ ತರ ಟೋಟಲ್ ಆಗಿ ನಮಗೆ 10 ಟು 1 ಟು 10 ವರೆಗೂ ಪ್ರಿಂಟ್ ಆಗಬೇಕು. ಅಂದ್ರೆ ಯಾವ ನಂಬರ್ನ ಕೊಟ್ಟಿರ್ತೀವೋ ಆ ನಂಬರ್ದು ಟೇಬಲ್ ಪ್ರಿಂಟ್ ಆಗಬೇಕು. ಈಗ ಅದಕ್ಕೆ ನಾವೇನ್ ಮಾಡ್ತೀವಿ, ಫಸ್ಟ್ ಒಂದು ನಂಬರ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಆ ನಂಬರು ಫಸ್ಟ್ ಫಾರ್ ಎಕ್ಸಾಂಪಲ್ n ಇಸ್ ಈಕ್ವಲ್ ಟು ಅಂತ ತಗೊಳ್ತೀನಿ. n ಇಸ್ ಈಕ್ವಲ್ ಟು ಇಂಟ್ ಇನ್ಪುಟ್ ಎಂಟರ್ ದ ನಂಬರ್ ಟು ಪ್ರಿಂಟ್ ಟೇಬಲ್, ಮಲ್ಟಿಪ್ಲಿಕೇಶನ್ ಟೇಬಲ್ ಅಥವಾ ಓನ್ಲಿ ಟೇಬಲ್ ಅಂತ ಬರೀಬಹುದು. ಈ ತರ ನಾವು ಫಸ್ಟ್ ಒಂದು ನಂಬರ್ನ ಅಕ್ಸೆಪ್ಟ್ ಮಾಡ್ಕೊಂತೀವಿ. ಎನ್ ಅನ್ನೋದು ಇಲ್ಲಿ ವೇರಿಯೇಬಲ್ ನೇಮು, ಇಂಟ್ ಅನ್ನೋದು ಡಾಟಾ ಟೈಪು, ಇನ್ಪುಟ್ ಅನ್ನೋದು ಕೀವರ್ಡು. ನಾವು ವ್ಯಾಲ್ಯೂನ ಅಕ್ಸೆಪ್ಟ್ ಮಾಡ್ಕೊಳಕ್ ಬರಿತೀವಿ. ಎಂಟರ್ ದ ನಂಬರ್ ಟು ಪ್ರಿಂಟ್ ದ ಟೇಬಲ್. ಯಾವ ನಂಬರ್ಗೆ ನಮಗೆ ಟೇಬಲ್ ಪ್ರಿಂಟ್ ಆಗಬೇಕು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂತೀವಿ. ನೆಕ್ಸ್ಟ್ ಏನ್ ಮಾಡ್ತೀವಿ, ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ನ ಬರಿತೀವಿ. ಪ್ರಿಂಟ್ the multiplication table of n. ಅಂದ್ರೆ ನಾವು ಯಾವ ವ್ಯಾಲ್ಯೂನ ವೇರಿಯೇಬಲ್ ನ ತಗೊಂಡಿರ್ತೀವೋ ಆ ವೇರಿಯೇಬಲ್ ನ ಕೊಡ್ತೀವಿ, ಅದು ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಒಂದು ಲೂಪಿಂಗ್ ಸ್ಟೇಟ್ಮೆಂಟ್ ನ ಬರೀಬೇಕು. ಲೂಪಿಂಗ್ ಸ್ಟೇಟ್ಮೆಂಟ್ ಯಾಕೆ ಬರೀಬೇಕು ಅಂದ್ರೆ ನಾವು 1 ಇಂದ ಅಂದ್ರೆ 1 ಟು 10 ವರೆಗೂ ಪ್ರಿಂಟ್ ಆಗಬೇಕು. 10 ಇಂಟು 1, 10 ಇಂಟು 2, 10 ಇಂಟು 3 ಅಂದ್ರೆ ಮೋರ್ ದ್ಯಾನ್ 1 ಸ್ಟೇಟ್ಮೆಂಟ್ ಬಂದ್ರೆ ನಾವಲ್ಲಿ ಲೂಪಿಂಗ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ತೀವಿ. ಲೂಪಿಂಗ್ ಅನ್ನೋದೇನು? ಲೂಪಿಂಗ್ ಇಸ್ ಎ ಸ್ಟೇಟ್ಮೆಂಟ್, ಇಟ್ ಹ್ಯಾಸ್ ಟು ಎಕ್ಸಿಕ್ಯೂಟ್ ರಿಪೀಟೆಡ್ಲಿ ಅಂಟಿಲ್ ದ ಸ್ಪೆಸಿಫೈಡ್ ಕಂಡೀಷನ್ ಈಸ್ ಸ್ಯಾಟಿಸ್ಫೈಡ್. ಒಂದು ಕಂಡೀಷನ್ ಸ್ಯಾಟಿಸ್ಫೈ ವರೆಗೂ ಅದು ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗ್ತಿರ್ತವೆ. ಅವನ್ನ ನಾವು ಲೂಪಿಂಗ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಇಲ್ಲಿ ಒಂದು ಕೌಂಟ್ ಅಂತ ಹೇಳಿ ತಗೊಂತೀನಿ ವೇರಿಯೇಬಲ್. ಕೌಂಟ್ ಫಾರ್ ಕೌಂಟ್ ಇನ್ ರೇಂಜ್ ಬ್ರಾಕೆಟ್ ಅಲ್ಲಿ 1,11 ಅಂತ ಬರಿತೀವಿ. ಇಲ್ಲಿ ನಾನು ಕೌಂಟ್ ಅನ್ನೋದು ಒಂದು ವೇರಿಯೇಬಲ್ ನೇಮ್ ನ ತಗೊಂಡಿನಿ, ಅಂದ್ರೆ ಅದು ಲಿಮಿಟ್. ನೆಕ್ಸ್ಟ್ ರೇಂಜ್ 1,11. 1,11 ಯಾಕೆ ತಗೊಂಡೆ ಅಂದ್ರೆ ಇಲ್ಲಿ 1 ಅನ್ನೋದು ಸ್ಟಾರ್ಟಿಂಗ್ ಇಂಡೆಕ್ಸ್ ಅಂತ ಕರಿತೀವಿ, ಲಾಸ್ಟ್ ಸ್ಟಾಪ್ ಇಂಡೆಕ್ಸ್. 11 ಅನ್ನೋದು ಸ್ಟಾಪ್ ಇಂಡೆಕ್ಸ್. ಸ್ಟಾಪ್ ಇಂಡೆಕ್ಸ್ ಏನ್ ಬರ್ತಿರ್ತೀವಲ್ಲ ಅದ್ರ ಬಿಫೋರ್, ಅದ್ರ ಹಿಂದಿನವರೆಗೂ ಪ್ರಿಂಟ್ ಆಗುತ್ತೆ. ಅಂದ್ರೆ -1. ಇಲ್ಲಿ n ಕೊಟ್ರೆ n-1 ವರೆಗೂ ಪ್ರಿಂಟ್ ಆಗುತ್ತೆ. ನಮಗೆ 1 ಟು 10 ಬೇಕಪ್ಪ ಅಂದ್ರೆ 1,11 ಬರೀತೀವಿ. ಬರ್ದಾಗ ಏನಾಗುತ್ತೆ, ಅಲ್ಲಿ ಅಪ್ ಟು 10 ವರೆಗೂ ಪ್ರಿಂಟ್ ಆಗುತ್ತೆ. ಈಗ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ನ ಬರಿಬೇಕು. ಪ್ರಿಂಟ್ ನಂಬರ್ n ಅಂದ್ರೆ ಯಾವ ವ್ಯಾಲ್ಯೂ ಕೊಟ್ಟಿರ್ತೀವೋ ಆ ನಂಬರು, ಸಿಂಗಲ್ ಕೋಟ್ ಅಲ್ಲಿ ಎಕ್ಸ್ ಅಂತ ಬರಿತೀನಿ. ಎಕ್ಸ್ ಅನ್ನೋದು ಮಲ್ಟಿಪ್ಲಿಕೇಶನ್ ಸಿಂಬಲ್ ತೋರ್ಸಕ್ಕೆ. ಇಲ್ಲಿ ನಾವು ಸಿಂಗಲ್ ಕೋಟ್ ಅಲ್ಲಿ ಎಕ್ಸ್ ಬರ್ದಿದ್ದೀನಿ, ಅದು ಪ್ರಿಂಟ್ ಆಗುತ್ತೆ. ಕೌಂಟ್ ಅಂದ್ರೆ ನಮಗೆ 1 ಇಂದ 11 ವರೆಗೆ ಏನ್ ಪ್ರಿಂಟ್ ಆಗುತ್ತಲ್ಲ ಅದು. ಮತ್ತೆ ಏನ್ ಮಾಡ್ತೀನಿ, ಸಿಂಗಲ್ ಕೋಟ್ ಅಲ್ಲಿ ಈಸ್ ಈಕ್ವಲ್ ಟು ಬರಿತೀನಿ. ಮತ್ತೇನಾಗುತ್ತೆ, n ಇಂಟು ಕೌಂಟ್. ಈ ತರ ಬರೆದ್ರೆ ಏನಾಗುತ್ತಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾನು 10 ಕೊಟ್ರೆ 10 ಇಂಟು 1 ಈಸ್ ಈಕ್ವಲ್ ಟು 10 ಇಂಟು 1 10 ಪ್ರಿಂಟ್ ಆಗುತ್ತೆ. ಈ ತರ ನಮಗೆ ಫಾರ್ ಲೂಪ್ ಅಲ್ಲಿ ವ್ಯಾಲ್ಯೂಸ್ ಪ್ರಿಂಟ್ ಆಗುತ್ತೆ. ಈಗ ಇಷ್ಟು ಪ್ರೋಗ್ರಾಮ್ ಆಯ್ತು. ಇದನ್ನೇನ್ ಮಾಡ್ಬೇಕು, ಪ್ರೋಗ್ರಾಮ್ ನ ನಾವು ಸೇವ್ ಮಾಡಬೇಕು. ಸೇವ್ ಮಾಡ್ಬೋದು, mul.py ಅಂತ ಸೇವ್ ಮಾಡ್ತೀನಿ. ಸೇವ್ ಮಾಡಿ ನೆಕ್ಸ್ಟ್ ಈ ಪ್ರೋಗ್ರಾಮ್ ನ ರನ್ ಮಾಡಬೇಕು.
ರನ್ ಮಾಡು. ಇಲ್ಲಿ ಎಕ್ಸ್ಪೆಕ್ಟೆಡ್ ಕೋಲನ್ ಅವಾಗ ಹೇಳ್ದಂಗೆ ನಾವು ಇಫ್ ಸ್ಟೇಟ್ಮೆಂಟು ಲೂಪಿಂಗ್ ಸ್ಟೇಟ್ಮೆಂಟು ಯಾವೇ ಬರೆದ್ರು ಕೂಡ ಇಲ್ಲಿ ನಾವು ಕೋಲನ್ನ ಬರಿಬೇಕು. ರನ್ ಮಾಡಿದಾಗ ಎಂಟರ್ ದ ನಂಬರ್ ಟು ಪ್ರಿಂಟ್ ದ ಟೇಬಲ್ ಅಂತ ಬರುತ್ತೆ. ನಾನು ಫಾರ್ ಎಕ್ಸಾಂಪಲ್ 8 ಅಂತ ಕೊಡ್ತೀನಿ. 8 ಅಂತ ಕೊಟ್ಟು ಎಂಟರ್ ಪ್ರೆಸ್ ಮಾಡಿದರೆ ನಮಗೆ ದ ಮಲ್ಟಿಪ್ಲಿಕೇಶನ್ ಟೇಬಲ್ ಆಫ್ 8 ಈಸ್ 8 1 ಜಾ 8, 8 2 ಜಾ 16, 8 3 ಜಾ 24. ಈ ಥರ ವ್ಯಾಲ್ಯೂಸು ನಮಗೆ ಪ್ರಿಂಟ್ ಆಗುತ್ತೆ. ಇಲ್ಲಿ ಯಾವುದೇ ವ್ಯಾಲ್ಯೂ ಕೊಟ್ಟರು ಕೂಡ ಅದು ಪ್ರಿಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇನ್ನೊಂದು ರನ್ ಮಾಡ್ತೀನಿ. ಇನ್ನೊಂದು ನಂಬರು ರನ್ ಮಾಡು 25 ಕೊಡ್ತೀನಿ. 25 ಎಂಟರ್ ಕೊಟ್ಟರೆ 25 1 ಜಾ 25, 25 2 ಜಾ 50, ಈ ಥರ ಅಪ್ ಟು 10 ವರೆಗೂ 25 ಇಂಟು 10 ವರೆಗೂ ಪ್ರಿಂಟ್ ಆಗುತ್ತೆ. ಇಲ್ಲಿ 25 ಅನ್ನೋದು ಎನ್ನು, ಇಲ್ಲಿ ಬರೋದು ಕೌಂಟು. ಇಲ್ಲಿ 1,11 ಕೊಡ್ತೀವಿ ನಾವು. ಇಲ್ಲಿ ಫಾರ್ ಲೂಪಲ್ಲಿ ರೇಂಜಲ್ಲಿ 1,11 ಕೊಟ್ಟರೆ ಅಪ್ ಟು 10 ವರೆಗೂ ಪ್ರಿಂಟ್ ಆಗುತ್ತೆ.